ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಆಗಸ್ಟ್ 19ನೇ ತಾರೀಕು ಅಜಾ ಏಕಾದಶಿ ಇರುವ ಕಾರಣದಿಂದ ಈ ಒಂದು ಅಜಾ ಏಕಾದಶಿಯ ಮಹತ್ವ ಏನು, ವ್ರತಕಥೆ ಏನು ಮತ್ತು ಈ ಒಂದು ಅಜಾ ಏಕಾದಶಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ಅಜಾ ಏಕಾದಶಿ ದಿನ ತಪ್ಪದೆ ಈ ಒಂದು ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳೋದ್ರಿಂದ ನಮಗೆ ಗೊತ್ತಿಲ್ಲದೇನೋ ನಾವು ಮಾಡಿದಂಥ ಪಾಪಕರ್ಮಗಳ ಒಂದು ಕರ್ಮ ನಿವಾರಣೆ ಆಗುತ್ತದೆ ಅನ್ನೋದು ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಈ ಒಂದು ಅಜಾ ಏಕಾದಶಿ ವ್ರತವನ್ನು ಸತ್ಯ ಹರಿಶ್ಚಂದ್ರನು ಭಕ್ತಿ ಭಾವ ನಂಬಿಕೆಯಿಂದ ಆಚರಿಸಿದ್ದರಿಂದ ಇದರ ಒಂದು ಫಲವಾಗಿ ಸತ್ಯ ಹರಿಶ್ಚಂದ್ರನು ಕಳೆದುಕೊಂಡಂಥ ತನ್ನ ರಾಜ್ಯ ಸಂಪತ್ತು ಮರಳಿ ವಿಶ್ವಾಮಿತ್ರ ಮುನಿಗಳು ಅವರಿಗೆ ಕೊಟ್ಟಂಥ ಒಂದು ಸಂದರ್ಭದ ಒಂದು ಕಥೆ ಇದೆ ಸ್ನೇಹಿತರೆ. ಈ ಒಂದು ಕಥೆಯಲ್ಲಿ ಸತ್ಯ ಹರಿಶ್ಚಂದ್ರನ ಸತ್ಯತೆಯನ್ನು ದೇವತೆಗಳು ಪರೀಕ್ಷಿಸಿದಾಗ ಈ ಒಂದು ಕಥೆಯ ಸಂದರ್ಭ ಅಲ್ಲಿ ಬರುತ್ತದೆ. ಅದನ್ನು ನಾರದ ಮಹರ್ಷಿಗಳು ಮತ್ತು ಕೃಷ್ಣ ಇಬ್ಬರೂ ಸಹ ಪಾಂಡವರು ವನವಾಸದಲ್ಲಿ ಇದ್ದಾಗ ಅವರಿಗೆ ಬಂದಂಥ ಒಂದು ಸಂಕಷ್ಟವನ್ನು ನೋಡಿ ನಾರದ ಮಹರ್ಷಿಗಳು ಈ ಒಂದು ಏಕಾದಶಿ ವ್ರತವನ್ನು ಆಚರಿಸಿ ಪುಣ್ಯ ಫಲವನ್ನು ಪಡೆದಂಥ ಸತ್ಯ ಹರಿಶ್ಚಂದ್ರನ ಒಂದು ಕಥೆಯನ್ನು ಧರ್ಮರಾಜನಿಗೆ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಅದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆ ಒಂದು ಲೈಕ್ ಮಾಡೋದನ್ನು ಖಂಡಿತ ಮರಿಲೇಬೇಡಿ. ಈ ಒಂದು ಅಜಾ ಏಕಾದಶಿ ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುತ್ತದೆ. ಇದನ್ನು ಆನಂದ ಏಕಾದಶಿ ಅಂತ ಸಹ ಕರೀತಾರೆ. ಈ ವರ್ಷ ಅಂದರೆ 2025ರಲ್ಲಿ ಅಜಾ ಏಕಾದಶಿಯು ಆಗಸ್ಟ್ 19ನೇ ತಾರೀಕು ಮಂಗಳವಾರ ಬಂದಿದೆ. ಶ್ರೀಕೃಷ್ಣ ಧರ್ಮರಾಜನಿಗೆ ತಿಳಿಸುತ್ತಾ ಏಕಾದಶಿಗೆ ಅಜಾ ಏಕಾದಶಿ ಎಂದು ಹೆಸರು ಬರಲು ಕಾರಣ, ಈ ಏಕಾದಶಿ ಆಚರಣೆಯ ಪುಣ್ಯದಿಂದ ಹುಟ್ಟು ಸಾವು ಇರುವುದಿಲ್ಲ, ಅಂದರೆ ಈ ಜನ್ಮ ಕಳೆದರೆ ಮತ್ತೆ ಹುಟ್ಟುವುದಿಲ್ಲ, ಸಾಕ್ಷಾತ್ ವಿಷ್ಣುವಿನ ಧಾಮವಾದ ವೈಕುಂಠವನ್ನು ಸೇರುತ್ತಾರೆ. ಸಮೃದ್ಧಿ, ಧರ್ಮ ಮತ್ತು ಮೋಕ್ಷದ ಮಾರ್ಗಕ್ಕೆ ಇದು ಸಹಾಯಕ. ಇದರಿಂದ ಆಧ್ಯಾತ್ಮಿಕ ಶಾಂತಿ ಸಿಗುತ್ತದೆ ಎಂಬ ನಂಬಿಕೆಯೂ ಸಹ ಇದೆ. ಆಗದೇ ಇದ್ದವರು ಏಕಾದಶಿ ದಿನ ಸ್ವಲ್ಪ ಉಪಹಾರ ಮಾಡಬಹುದು. ವಿಷ್ಣು ಸಹಸ್ರನಾಮ ಹೇಳಲೇಬೇಕು. ಅಷ್ಟೇ ಅಲ್ಲದೆ ಈ ಒಂದು ವಿಷ್ಣು ಸಹಸ್ರನಾಮವನ್ನು 108 ಸತಿ ಜಪ. ವಿಷ್ಣು ಸಹಸ್ರನಾಮ ಹೇಳೋದಕ್ಕೆ ಆಗಲ್ಲ ಅನ್ನೋರು ಹರೇ ಕೃಷ್ಣ 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 ಹರೇ ಹರೇ ಈ ಒಂದು ಮಂತ್ರವನ್ನು 16 ಸಲ ಅಥವಾ 108 ಸಲ ಜಪ ಮಾಡಿದರೆ ಏಕಾದಶಿ ಮಾಡಿದಂಥ ಪುಣ್ಯ ಲಭಿಸುತ್ತದೆ. ಈ ಜಪವನ್ನು ಮಾಡಿದರೆ ಅಜಾ ಏಕಾದಶಿಯನ್ನು ಮಾಡಿದಂಥ ಪುಣ್ಯಫಲ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ಬಹಳ ಹಿಂದೆ ರಾಜ್ಯವನ್ನು ಕಳೆದುಕೊಂಡ ಪಾಂಡವರು ದ್ರೌಪದಿಯೊಂದಿಗೆ ಕಾಡಿನಲ್ಲಿ ವಾಸಿಸುತ್ತಿದ್ದಾಗ ಯುಧಿಷ್ಠಿರನಿಗೆ ಖಿನ್ನತೆ ಕಾಡತೊಡಗಿತು. ತನ್ನ ದ್ಯೂತ್ಯದಾಟದ ಕೆಟ್ಟ ಚಟದಿಂದ ತನ್ನನ್ನೇ ನಂಬಿದ ತಾಯಿ, ಪತ್ನಿ ಹಾಗೂ ತನ್ನ ತಮ್ಮಂದಿರನ್ನು ಕಷ್ಟದ ಸುಳಿಗೆ ದೂಡಿಬಿಟ್ಟೆ ಎಂದು ಬಹಳ ದುಃಖಿಸುತ್ತಿದ್ದಾಗ ಭಾಗವತೋತ್ತಮನಾದ ನಾರದರು ಶ್ರೀಕೃಷ್ಣನೊಂದಿಗೆ ಅಲ್ಲಿಗೆ ಬಂದರು. ಅವರನ್ನು ಆದರದಿಂದ ಸತ್ಕರಿಸಿ ಯುಧಿಷ್ಠಿರ ಕೃಷ್ಣನನ್ನು ತಬ್ಬಿಕೊಂಡಾಗ ಕಣ್ಣೀರಿನಿಂದ ಧಾರಾಕಾರವಾಗಿ ನೀರು ಹರಿದು ಕೃಷ್ಣನ ಪಾದಗಳನ್ನು ಸ್ಪರ್ಶಿಸಿದವು. ದ್ರೌಪದಿ ಹಾಗೂ ಉಳಿದ ಪಾಂಡವರು ಕೃಷ್ಣನ ಬರುವಿಕೆಯಿಂದ ಸಂತೋಷಗೊಂಡು ಅವರು ಓಡಿ ಬಂದು ನಕುಲ, ಸಹದೇವ, ನಾರದರಿಗೆ ಮತ್ತು ಕೃಷ್ಣನಿಗೆ ಅರ್ಘ್ಯವನ್ನು ಕೊಟ್ಟು ಅರ್ಜುನನು ಶುದ್ಧವಾದ ಸ್ಥಳದಲ್ಲಿ ದರ್ಭಾಸನವನ್ನು ಹಾಸಿದರು. ಭೀಮನು ಹಣ್ಣು ಹಂಪಲುಗಳನ್ನು, ಪಾನಕ ಫಲಹಾರಾದಿಗಳನ್ನು ಕೊಟ್ಟು ನಾರದರು ಮತ್ತು ಕೃಷ್ಣನನ್ನು ಕೂರಿಸಿ ಚಾಮರದಿಂದ ಗಾಳಿ ಬೀಸಿದರು. ಧರ್ಮರಾಜನ ಚಿಂತೆಯನ್ನು ಗಮನಿಸಿದ ಕೃಷ್ಣ, ಯಾವ ದುಃಖ ನಿನ್ನನ್ನು ಕಾಡುತ್ತಿದೆ ಎಂದಾಗ, ಗೋವಿಂದ, ನಿನಗೆ ತಿಳಿಯದ್ದು ಏನಿದೆ? ನನ್ನ ಆತುರದ ನಿರ್ಧಾರಗಳಿಂದ ಈ ಗತಿಗೆ ನಾನೇ ಕಾರಣ ಎಂಬ ಅಪರಾಧ ಭಾವ ನನ್ನನ್ನು ಕುಗ್ಗಿಸುತ್ತಿದೆ. ಇದಕ್ಕೆ ಪರಿಹಾರ ಮಾರ್ಗವನ್ನು ಸೂಚಿಸು ಎಂದು ಪ್ರಾರ್ಥಿಸಿದನು. ಕೃಷ್ಣನು ನಾರದರಿಗೆ ಯಾವ ಪರಿಹಾರದಿಂದ ಕಳೆದುಕೊಂಡ ಸ್ಥಾನಮಾನಗಳು ಪುನಃ ಸಿಗುವುದೋ, ದುಮ್ಮಾನಗಳು ದೂರವಾಗುವುದು, ಅಂತಹ ವ್ರತಾಚರಣೆಯನ್ನು ತಿಳಿಸಿ ಎಂದು ಪ್ರಾರ್ಥಿಸಿದನು. ನಾರದರು ಹೇಳುತ್ತಾ,
ಕೃಷ್ಣ ಎಲ್ಲ ಕಳೆದುಕೊಂಡು ಕಷ್ಟಕ್ಕೆ ಸಿಲುಕಿದ ಸತ್ಯ ಹರಿಶ್ಚಂದ್ರನು ಯಾವ ವ್ರತಾಚರಣೆ ಮಾಡಿ ರಾಜ್ಯ ಸಂಪತ್ತು ಪತ್ನಿ ಪುತ್ರನನ್ನು ಪಡೆದನೋ ಅಂತಹ ಏಕಾದಶಿ ವ್ರತವನ್ನು ದೇವಾನುದೇವತೆಗಳು ಸಹ ಆಚರಿಸಿ ಕಳೆದ ವೈಭವವನ್ನು ಪಡೆದಂಥ ವ್ರತಗಳಲ್ಲಿ ಶ್ರೇಷ್ಠವಾದ ಏಕಾದಶಿ ವ್ರತ ಅಜಾ ಏಕಾದಶಿ. ಇದರ ಕುರಿತು ಕತೆ ಸಹಿತ ಹೇಳುವೆನು ಕೇಳಿರಿ ಎಂದು ನಾರದರು ಕಥೆಯನ್ನು ಹೇಳಲು ಶುರು ಮಾಡುತ್ತಾರೆ. ಏಕಾದಶಿ ವ್ರತ ಆಚರಣೆ ಅನುಸಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಅಜಾ ಏಕಾದಶಿ ಎಂದು ಕರೆಯುತ್ತಾರೆ. ಅಜಾ ಎಂದರೆ ಸಂಚಲನ, ಬೆಳಕಿನ ಕಿರಣ ಎಂದು ಅರ್ಥ. ಈ ಒಂದು ವ್ರತದ ಆಚರಣೆಯಿಂದ ಕತ್ತಲೆ ಕಳೆದು ಬಾಳಿಗೆ ಬೆಳಕು ಸಿಗುವುದು, ಭವಸಾಗರ ದಾಟಲು ಪ್ರೇರಕ ಸಂಚಲನ ಶಕ್ತಿ ಈ ಒಂದು ಏಕಾದಶಿ ವ್ರತಕ್ಕಿರುವ ಮಹಿಮೆಯಾಗಿದೆ. ಏಕಾದಶಿಗೆ ಮಹತ್ವ ಬರಲು ಕಾರಣ ತ್ರೇತಾಯುಗದಲ್ಲಿ ಸೂರ್ಯವಂಶದ ರಾಜ ತ್ರಿಶಂಕು ಮತ್ತು ಅವನ ಪತ್ನಿ ಸತ್ಯವ್ರತೆಯ ಮಗ ಹರಿಶ್ಚಂದ್ರ, ಅವನ ಪತ್ನಿ ಶೈನ್ಯ ತಾರಾಮತಿ ಇವರು ಸಂತಾನ ಭಾಗ್ಯ ಇಲ್ಲದೆ ದುಃಖಿಸುತ್ತಿದ್ದರು. ಹೀಗಿರಲು ಹರಿಶ್ಚಂದ್ರನು ವರುಣದೇವನನ್ನು ಕುರಿತು ಪ್ರಾರ್ಥಿಸಿಕೊಂಡಾಗ ವರುಣದೇವನು ಪ್ರತ್ಯಕ್ಷನಾಗಿ ಹರಿಶ್ಚಂದ್ರ ರಾಜನಿಗೆ, ನೀನು ನಿನಗೆ ಜನಿಸಿದ ಸಂತಾನವನ್ನು ನನಗೆ ಅರ್ಪಿಸುವುದಾದರೆ ನಾನು ನಿನಗೆ ಸಂತಾನ ಭಾಗ್ಯವನ್ನು ಕರುಣಿಸುವೆ ಎಂದಾಗ ಹರಿಶ್ಚಂದ್ರ ರಾಜನು ಒಪ್ಪಿದನು. ನಂತರ ತಾರಾಮತಿ ಗರ್ಭಿಣಿಯಾಗಿ ಅವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ. ಸಂತಾನವಾಗಿ ಕೆಲವು ಕಾಲ ಕಳೆದ ಬಳಿಕ ವರುಣದೇವ ಜನಿಸಿದ ಮಗುವನ್ನು ತೆಗೆದುಕೊಂಡು ಹೋಗಲು ಬಂದನು. ಮಗುವಿಗೆ ನಾಮಕರಣ, ಚೌಲ ಕರ್ಮಾದಿಗಳು ಆಗುವ ತನಕ ಮಗು ನಮ್ಮ ಬಳಿಯೇ ಇರಲಿ ಎಂದು ಹರಿಶ್ಚಂದ್ರ ರಾಜನು ಅನುಮತಿ ಬೇಡಿದಾಗ ವರುಣದೇವ ಒಪ್ಪಿದನು. ಮಗುವಿಗೆ ಚೌಲ ಕರ್ಮಾದಿಗಳು ಮುಗಿದ ಮೇಲೆ ಮತ್ತೆ ಬಂದನು. ಮಗುವಿಗೆ ಹಲ್ಲು ಬರಲಿ, ಆಗ ಕೊಡುವೆ ಎಂದನು. ಇದು ಕಳೆದು ಮತ್ತೆ ವರುಣ ಬಂದಾಗ ಉಪನಯವಾಗಲಿ ಎಂದನು. ಈ ರೀತಿ ವರುಣದೇವ ಹೇಳಿದಂತೆ ಮಾತಿನಂತೆ ಮಗುವನ್ನು ಕರೆದುಕೊಂಡು ಹೋಗಲು ಬಂದಾಗಲೆಲ್ಲ ಹರಿಶ್ಚಂದ್ರ ರಾಜನು ಒಂದಲ್ಲ ಒಂದು ನೆಪವೊಡ್ಡಿ ವರುಣದೇವನನ್ನು ಹಾಗೆಯೇ ಕಳಿಸುತ್ತಿದ್ದನು. ಹೀಗಿರಲು ಮಗು ತನ್ನ ಸುತ್ತಲೂ ನಡೆಯುವ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಪ್ರಬುದ್ಧನಾದಾಗ ತನ್ನ ತಂದೆ ವರುಣದೇವರಿಗೆ ಕೊಟ್ಟ ವಚನದ ವಿಚಾರವನ್ನು ತಿಳಿದು ಓಡಿ ಹೋದನು. ಇದರ ಫಲವಾಗಿ ಹರಿಶ್ಚಂದ್ರನು ಕಾಯಿಲೆಯಿಂದ ಮಲಗಿದನು. ಮತ್ತೆ ಮಗುವನ್ನು ಕರೆದುಕೊಂಡು ಹೋಗಲು ಬಂದ ವರುಣದೇವ ಹರಿಶ್ಚಂದ್ರನ ಸ್ಥಿತಿಯನ್ನು ಕಂಡು ದಯೆಯಿಂದ ತನಗೆ ಆ ಮಗು ಬೇಡ, ಅದು ನಿನ್ನ ಬಳಿಯೇ ಇರಲಿ, ನೀನು ಗುಣಮುಖನಾಗು ಎಂದು ಹೇಳಿ ಆಶೀರ್ವದಿಸಿ ಹೋದನು. ವರುಣದೇವನ ಕೃಪೆಯನ್ನು ಕಂಡು ಹರಿಶ್ಚಂದ್ರನಿಗೆ ತನ್ನ ಅಸಹ್ಯ ಮತ್ತು ನಿಷ್ಠಾಹೀನತೆಯ ಬಗ್ಗೆ ಅವನಿಗೆ ನಾಚಿಕೆಯಾಗಿ ಪಶ್ಚಾತ್ತಾಪದಿಂದ ಇನ್ನು ಮುಂದೆ ಸತ್ಯನಿಷ್ಠನಾಗಿ ಸತ್ಯವ್ರತನಾಗಿರುವುದರಾಗಿ ಸಂಕಲ್ಪ ಮಾಡಿಕೊಂಡನು. ಅಂದಿನಿಂದ ರಾಜ ಸುಳ್ಳನ್ನು ಆಡದೆ ಸತ್ಯವಂತನಾಗಿ ಜೀವನ ನಡೆಸುತ್ತಾ ಸತ್ಯ ಹರಿಶ್ಚಂದ್ರನ ಸತ್ಯನಿಷ್ಠ ಲೋಕಖ್ಯಾತಿ ಪಡೆಯಿತು. ಅವನ ಕುಲಗುರುಗಳಾದ ವಸಿಷ್ಠರು ಇಂದ್ರನ ಸಭೆಯಲ್ಲಿ ಹರಿಶ್ಚಂದ್ರನ ಸತ್ಯ ನಿಷ್ಠೆ ಬಗ್ಗೆ ಪ್ರಸ್ತಾಪಿಸಿದಾಗ ಇಂದ್ರಾದಿ ದೇವತೆಗಳು ಹರಿಶ್ಚಂದ್ರನ ಸತ್ಯ ಪರೀಕ್ಷಿಸುವ ಹೊಣೆಯನ್ನು ಮಹರ್ಷಿ ವಿಶ್ವಾಮಿತ್ರರಿಗೆ ವಹಿಸಿಕೊಟ್ಟರು. ಕಾಲ ಕಳೆದಂತೆ ವಿಶ್ವಾಮಿತ್ರರು ಕಾಡಿನ ತಮ್ಮ ಆಶ್ರಮಕ್ಕೆ ಬಂದು ಮಾಯಾಮೃಗಗಳನ್ನು ಸೃಷ್ಟಿಸಿ ಅವು ಜನರನ್ನು ಹಿಂಸಿಸದೆ ಕೇವಲ ಭಯವನ್ನು ಉಂಟು ಮಾಡುವಂತೆ ಮಾಡಿ ತಾವು ವಿಘ್ನೇಶ್ವರನನ್ನು ನೆನೆಯದೆ ತಪಸ್ಸನ್ನು ಆಚರಿಸಲು ಕುಳಿತರು. ಮಾಯಾಮೃಗಗಳ ಭಯದಿಂದ ಜನರು ಹರಿಶ್ಚಂದ್ರನ ಬಳಿ ತಮ್ಮನ್ನು ಮೃಗಗಳಿಂದ ರಕ್ಷಿಸುವಂತೆ ಪ್ರಾರ್ಥಿಸಿದರು. ರಾಜನು ಬೇಟೆಯಾಡಲು ವಿಶ್ವಾಮಿತ್ರರಿದ್ದ ಕಾಡಿಗೆ ಬಂದನು. ಅಲ್ಲಿ ಅವನಿಗೆ ಯಾವ ಮೃಗಗಳು ಕಾಣಿಸದೆ ಅಲೆದು ನೀರಾಡಿಕೆಯಾಗಿ ಶಬ್ದದ ಜಾಡನ್ನೇ ಹಿಡಿದು ಹೊರಟ. ಹರಿಶ್ಚಂದ್ರನು ವಿಶ್ವಾಮಿತ್ರರ ಆಶ್ರಮ ತಲುಪುತ್ತಾನೆ. ಈಶ್ವರನನ್ನು ನೆನೆಯದೆ ತಪಸ್ಸನ್ನು ಆಚರಿಸುತ್ತಿದ್ದ ವಿಶ್ವಾಮಿತ್ರರನ್ನು ನೋಡಿ ಮಾಯೆಯಲ್ಲಿ ಸಿಲುಕಿದ್ದ ಹರಿಶ್ಚಂದ್ರ ಮಹರ್ಷಿಗಳನ್ನು ಹೀಯಾಳಿಸಿ ತಪೋಭಂಗ ಮಾಡಿದಾಗ ವಿಶ್ವಾಮಿತ್ರರು ಕೋಪಗೊಳ್ಳುತ್ತಾರೆ. ಮಾಯಾಮುಕ್ತನಾಗಿ ಪ್ರಜ್ಞಾವಸ್ಥೆಗೆ ಬಂದಾಗ ವಿಶ್ವಾಮಿತ್ರರ ಬಳಿ ಹರಿಶ್ಚಂದ್ರನು ಕ್ಷಮೆಯನ್ನು ಯಾಚಿಸಿ, ಮಹರ್ಷಿಗಳೇ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನಿಮ್ಮ ಆಸೆಗಳನ್ನು ಈಡೇರಿಸುತ್ತೇನೆ. ನನ್ನನ್ನು ಈ ಪಾಪ ಪ್ರಜ್ಞೆಯಿಂದ ಮುಕ್ತಿ ಮಾಡಿ ಎಂದು ವಿನಮ್ರತೆಯಿಂದ ಬೇಡಿಕೊಂಡು ಅವರಿಗೆ ವಚನವನ್ನು ಕೊಟ್ಟನು. ಆಗ ವಿಶ್ವಾಮಿತ್ರರು ತಮ್ಮ ರಾಜಸೂಯ ಯಜ್ಞಕ್ಕೆ ದಾಕ್ಷಿಣ್ಯವಾಗಿ ಹರಿಶ್ಚಂದ್ರನು ತನ್ನ ಹೆಂಡತಿ ಮತ್ತು ಮಗು ಹೊರತುಪಡಿಸಿ ಇರುವುದೆಲ್ಲವನ್ನು ತಮಗೆ ಕೊಡಬೇಕು ಎನ್ನುತ್ತಾರೆ. ಇದಕ್ಕೆ ಒಪ್ಪಿದ ರಾಜನು ತನ್ನ ಆಸ್ತಿ, ಅರಮನೆ, ಸಿಂಹಾಸನ
ಅಧಿಕಾರವನ್ನು ವಿಶ್ವಾಮಿತ್ರರಿಗೆ ಕೊಡುತ್ತಾನೆ. ಆದರೆ ಇದು ಸಾಲದು, ಮತ್ತಷ್ಟು ನನಗೆ ದಾನ ನೀಡು ಎಂಬ ವಿಶ್ವಾಮಿತ್ರರ ಮಾತಿಗೆ ತನ್ನ ಬಳಿ ಯಾವ ಆಸ್ತಿಯೂ ಈಗಿಲ್ಲ. 1 ತಿಂಗಳ ಒಳಗೆ ಮತ್ತೆ ಕೊಡುವುದಾಗಿ ಭರವಸೆಯನ್ನು ನೀಡಿ ಹರಿಶ್ಚಂದ್ರನು ಪತ್ನಿ ಪುತ್ರರೊಂದಿಗೆ ರಾಜ್ಯವನ್ನು ತೊರೆದು ಕಾಶಿ ಕ್ಷೇತ್ರಕ್ಕೆ ಬರುತ್ತಾನೆ. ಸುಮಾರು 1 ತಿಂಗಳಾಗಲು 1 ದಿನ ಇದೆ ಎನ್ನುವಾಗ ಅಲ್ಲಿಗೆ ಬಂದ ವಿಶ್ವಾಮಿತ್ರ ತನಗೆ ನೀಡಬೇಕಾದ ದಕ್ಷಿಣೆಯನ್ನು ಹರಿಶ್ಚಂದ್ರನಲ್ಲಿ ಕೇಳುತ್ತಾರೆ. ಇನ್ನೂ 1 ದಿನ ಬಾಕಿ ಇದೆ, ನಾನು ಸೂರ್ಯ ಅಸ್ತದ ಒಳಗೆ ದಕ್ಷಿಣೆ ಕೊಡುವುದಾಗಿ ಹರಿಶ್ಚಂದ್ರ ವಚನ ಕೊಟ್ಟನು. ಇದನ್ನು ಕೇಳಿ ವಿಶ್ವಾಮಿತ್ರರು ಹೊರಟು ಹೋದರು. ಮಗ ಲೋಹಿತಾಶ್ವನು ಹಸಿದು ತಿನ್ನಲು ಅನ್ನವಿಲ್ಲದೆ ಅಳುತ್ತಿದ್ದರೆ ಮಹರ್ಷಿಗಳಿಗೆ ದಾನ ಕೊಡುವುದು ಹೇಗೆ ಎಂದು ಹರಿಶ್ಚಂದ್ರನು ಚಿಂತಿಸುತ್ತಿದ್ದಾಗ ಪತ್ನಿ ತಾರಾಮತಿಯು ತನ್ನನ್ನು ಮಾರಿ ಹಣ ಪಡೆದು ಅದನ್ನು ವಿಶ್ವಾಮಿತ್ರರಿಗೆ ಕೊಡುವಂತೆ ಸೂಚಿಸಿದಳು. ಸ್ವಲ್ಪ ಕಸಿವಿಸಿಗೊಂಡ ಹರಿಶ್ಚಂದ್ರನು ಪತ್ನಿಯ ಮಾತನ್ನು ಮನ್ನಿಸಿ ಅವಳನ್ನು ಓರ್ವ ವೃದ್ಧನಿಗೆ ತನ್ನ ಪತ್ನಿ ಪುತ್ರರನ್ನು ಮಾರಿದ ಹಣವನ್ನು ವಿಶ್ವಾಮಿತ್ರರಿಗೆ ದಾನವಾಗಿ ಕೊಟ್ಟನು. ಇಷ್ಟೆಲ್ಲ ಆದ ಮೇಲೆ ವಿಶ್ವಾಮಿತ್ರರು ದಕ್ಷಿಣೆಯಿಂದ ತೃಪ್ತರಾಗದೆ ಹೆಚ್ಚಿನ ದಕ್ಷಿಣೆ ಬೇಕೆಂದು ಕೇಳಿದರು. ಆಗ ಹರಿಶ್ಚಂದ್ರನು ತನ್ನನ್ನೇ ತಾನು ಮಾರಿಕೊಳ್ಳಲು ನಿರ್ಧರಿಸಿದ. ಆಗ ಚಾಂಡಾಲ ವೇಷಧಾರಿಯಾಗಿ ಬಂದ ಯಮಧರ್ಮರಾಜನು ಅವನನ್ನು ಖರೀದಿಸಲು ಮುಂದಾಗಲು ಹರಿಶ್ಚಂದ್ರ ಶ್ರೇಷ್ಠ ಜಾತಿಯ ಕ್ಷತ್ರಿಯನೆಂಬ ಅಭಿಮಾನದ ಭಾವದಿಂದ ಒಪ್ಪದ. ಚಾಂಡಾಲನ ಬದಲಾಗಿ ವಿಶ್ವಾಮಿತ್ರರ ಗುಲಾಮನಾಗುವೆ, ಅವರಿಗೆ ನನ್ನನ್ನು ಮಾರಿಕೊಳ್ಳುವೆ ಎಂದು ನಿರ್ಧರಿಸಿ ವಿಶ್ವಾಮಿತ್ರರ ಬಳಿ ವಿನಂತಿಸಿಕೊಳ್ಳಲು ವಿಶ್ವಾಮಿತ್ರರು ಹರಿಶ್ಚಂದ್ರನ ಪ್ರಸ್ತಾಪನೆಯನ್ನು ಒಪ್ಪಿಕೊಂಡು ನಂತರ ಹರಿಶ್ಚಂದ್ರನಿಗೆ ನೀನು ನನ್ನ ಗುಲಾಮ, ನನಗೆ ವಿಧೇಯನಾಗಿರಲೇಬೇಕು ಎಂದು ಹೇಳಿ ಚಾಂಡಾಲನಿಗೆ ಹರಿಶ್ಚಂದ್ರನನ್ನು ಮಾರಿ ಹಣ ಪಡೆದುಕೊಂಡು ಹೊರಟು ಹೋದರು. ಆಗ ಚಾಂಡಾಲನು ಹರಿಶ್ಚಂದ್ರನನ್ನು ತನ್ನ ಸ್ಮಶಾನ ಕಾಯುವ ಕೆಲಸಕ್ಕೆ ನೇಮಿಸಿಕೊಂಡನು. ಸುಡುವ ಪ್ರತಿಯೊಂದು ಶವಕ್ಕೂ ಶುಲ್ಕವನ್ನು ಸಂಗ್ರಹಿಸುವಂತೆ ಹರಿಶ್ಚಂದ್ರನಿಗೆ ನಿರ್ದೇಶಿಸಿ ಶುಲ್ಕದ 1/3 ಭಾಗವು ಚಾಂಡಾಲನಿಗೂ 1 ಭಾಗವನ್ನು ಸ್ಥಳೀಯ ರಾಜನಿಗೆ ಉಳಿದ ಹಣವನ್ನು ಹರಿಶ್ಚಂದ್ರನ ಸಂಭಾವನೆಯಾಗಿ ಇಟ್ಟುಕೊಳ್ಳಲು ಆದೇಶಿಸಿದನು. ಒಂದು ದಿನ ಹರಿಶ್ಚಂದ್ರನ ಸ್ವಪ್ನದಲ್ಲಿ ತನ್ನ ಪೂರ್ವ ಕೃತ್ಯಗಳನ್ನು ಕಂಡು ಈಗಿನ ಪರಿಸ್ಥಿತಿಗೆ ಅವನ ಹಿಂದಿನ ಜನ್ಮದ ಕರ್ಮಗಳೇ ಕಾರಣವೆಂದು ತಿಳಿದು ಅರಿತುಕೊಂಡನು. ಒಂದು ದಿನ ಗಂಗಾನದಿ ತಟದಲ್ಲಿ ಗೌತಮ ಋಷಿಗಳನ್ನು ಕಂಡವನೇ ನಡೆದ ಸಂಗತಿಗಳನ್ನು ತಿಳಿಸಿ ದುಃಖವನ್ನು ತೋಡಿಕೊಂಡನು. ಮಹರ್ಷಿ ಗೌತಮರು ಹರಿಶ್ಚಂದ್ರನ ದುಸ್ಥಿತಿಯನ್ನು ಕಂಡು ಈ ಸಂಕಷ್ಟಗಳಿಂದ ನೀನು ಹೊರಬರಲು ಕಳೆದುಕೊಂಡ ಸಂಪತ್ತನ್ನು ರಾಜ್ಯವನ್ನು ಮರಳಿ ಪಡೆಯಲು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಜಾ ಏಕಾದಶಿಯ ವ್ರತವನ್ನು ಆಚರಿಸಲು ಉಪದೇಶಿಸುತ್ತಾರೆ. ಗೌತಮ ಮಹರ್ಷಿಗಳು ಹೇಳಿದಂತೆ ಹರಿಶ್ಚಂದ್ರನು ಭಗವಂತನ ಮುಂದೆ ಶ್ರೀಧರ ದೇವರನ್ನು ಸ್ಮರಿಸುತ್ತಾ ಅಜಾ ಏಕಾದಶಿ ವ್ರತವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಲು ನಿಶ್ಚಯಿಸಿ ದ್ವಾದಶಿ ದಿನವೇ ತುಳಸಿ ತಂದಿಟ್ಟುಕೊಳ್ಳುವುದು ಮರೆತಿದ್ದನು. ಏಕಾದಶಿ ದಿನ ಹೋಗಿ ತುಳಸಿ ತಂದು ಏಕಾದಶಿ ವ್ರತವನ್ನು ಆಚರಿಸಿದನು. ಇತ್ತ ಹರಿಶ್ಚಂದ್ರನ ಪತ್ನಿ ತಾರಾಮತಿ ಮತ್ತು ಪುತ್ರ ಲೋಹಿತಾಶ್ವ ವೃದ್ಧನ ಮನೆಯಲ್ಲಿ ಕೆಲಸಕ್ಕೆ ಇದ್ದರು. ಏಕಾದಶಿ ದಿನವೇ ಹರಿಶ್ಚಂದ್ರನ ತುಳಸಿ ಬಿಡಿಸಿದ ಕಾರಣ ಮಗ ಲೋಹಿತಾಶ್ವ ವೃದ್ಧನ ಮನೆಯ ಪಿತೃ ಕಾರ್ಯಕ್ಕೆ ದರ್ಬೆ ತರಲು ಮುಂಜಾನೆ ಗೆಳೆಯರ ಜೊತೆ ಕಾಡಿಗೆ ಹೋದಾಗ ಅಲ್ಲಿ ಹಾವು ಕಚ್ಚಿ ಸಾವನ್ನಪ್ಪುತ್ತಾನೆ. ತಾರಾಮತಿ ತನ್ನ ದುಸ್ಥಿತಿಯನ್ನು ನೆನೆದು ಅಳುತ್ತಲೇ ಮಗನ ಶವ ಸಂಸ್ಕಾರ ಮಾಡಲು ಹರಿಶ್ಚಂದ್ರನಿದ್ದ ರುದ್ರಭೂಮಿಗೆ ಬರುತ್ತಾಳೆ. ಸಂಸ್ಕಾರದ ಕ್ರಿಯೆಗಳಿಗೆ ತಯಾರಿ ಮಾಡುತ್ತಿದ್ದಳು. ಈ ದೃಶ್ಯವನ್ನು ನೋಡಿ ತನ್ನ ದುರದೃಷ್ಟದ ಬಗ್ಗೆ ಚಿಂತಿಸಿ ಆತ್ಮಹತ್ಯೆ ಬಗ್ಗೆ ಯೋಚಿಸಿದನು. ಮತ್ತೆ ತನ್ನ ಮುಂದಿನ ಜನ್ಮದಲ್ಲಿ ಪ್ರಾರಬ್ಧ ಕರ್ಮವಾಗಿ ಕಾಡುವುದೆಂದು ಹೆದರಿ ಸುಮ್ಮನಾಗಿ ಬಿಡುತ್ತಾನೆ ಹರಿಶ್ಚಂದ್ರನು. ಅಷ್ಟರಲ್ಲಿ ಇನ್ನೇನು ಶವ ಸುಡಲು ತಾರಾಮತಿ ಸಿದ್ಧಳಾಗುತ್ತಾಳೆ. ಆದರೆ ಹರಿಶ್ಚಂದ್ರ ಆಕೆಗೆ ಹಣ ಪಾವತಿಸದೆ ಅಂತಿಮ ಕ್ರಿಯೆಗಳಿಗೆ ಇಲ್ಲಿ ಅವಕಾಶವಿಲ್ಲ ಎಂದು ಹೇಳಿ ತಾರಾಮತಿಯನ್ನು ತಡೆಯುತ್ತಾನೆ. ತಾನು ತನ್ನ ಒಡೆಯನಿಗೆ ನಿಷ್ಠಾವಂತನಾಗಿದ್ದರಿಂದ ಆಜ್ಞೆಯ ವಿರುದ್ಧ ಮಾಡಲು ಬಿಡುವುದಿಲ್ಲ ಎಂದು ಹೇಳಿದಾಗ ತಾರಾಮತಿ ಹೇಳಿದಳು, ತಾನೇ ಬೇರೊಬ್ಬರ ಮನೆಯಲ್ಲಿ ಜೀತಕ್ಕಿರುವ ಕಾರಣ ತನ್ನ ಬಳಿ ಹಣವಿಲ್ಲ. ದಯಮಾಡಿ ನನ್ನ ಪುತ್ರನ ಸಂಸ್ಕಾರಕ್ಕೆ ಅವಕಾಶ ಮಾಡಿಕೊಡಿ ಎಂದು ಪ್ರಾರ್ಥಿಸಲು ಹರಿಶ್ಚಂದ್ರ ತಾರಾಮತಿಗೆ ನಿನ್ನ ಕೊರಳಿನಲ್ಲಿರುವ ಮಾಂಗಲ್ಯ ಸರವನ್ನು ಮಾರಿ ಹಣವನ್ನು ತಂದು ಶುಲ್ಕವನ್ನು ಪಾವತಿಸು ಎಂದು ಹೇಳಿದಾಗ ತಾರಾಮತಿ ಯಾವ ತಪ್ಪಿಗೆ ಇಷ್ಟೆಲ್ಲ ಅನರ್ಥಗಳು ನಡೆಯುತ್ತವೆ ಎಂದು ಗೋಳಾಡುತ್ತಿದ್ದರೆ ಸತ್ಯ ಹರಿಶ್ಚಂದ್ರನು ತಾನು ಏಕಾದಶಿ ದಿನವೇ ತುಳಸಿ ದಳವನ್ನು ಕಿತ್ತಿದ್ದರಿಂದ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣವಾಗಿದೆ ಎಂದು ತಿಳಿದು ಮನಸ್ಸಿನಲ್ಲಿಯೇ ಭಗವಂತನನ್ನು ನೆನೆದು ಕ್ಷಮೆ ಯಾಚಿಸುತ್ತಾನೆ. ಭಗವಂತ, ಇದುವರೆಗೆ ನಡೆದ ಎಲ್ಲ ಘಟನೆಗಳು ಕಾರ್ಯಕಾರಣಕ್ಕೆ ನಡೆದಿದ್ದು ಎಂಬಂತೆ
ಹರಿಶ್ಚಂದ್ರನ ಸತ್ಯ ಭಕ್ತಿ ನಿಷ್ಠೆಗೆ ಮೆಚ್ಚಿದ ತ್ರಿಮೂರ್ತಿಗಳ ಸಹಿತ ದೇವಾನುದೇವತೆಗಳೆಲ್ಲ ಪ್ರತ್ಯಕ್ಷರಾಗಿ ವಿಶ್ವಾಮಿತ್ರರ ಜೊತೆಯಲ್ಲಿ ಕಾಣಿಸಿಕೊಂಡರು. ಸತ್ಯ ಹರಿಶ್ಚಂದ್ರನ ಒಳ್ಳೆಯ ದಿನಗಳು ಸತ್ಯನಿಷ್ಠೆಯ ಹೊಗಳಿಕೆ. ಪುತ್ರ ಲೋಹಿತಾಶ್ವನು ಬದುಕಿಸಿ ವಿಶ್ವಾಮಿತ್ರರು ನಡೆಸಿದ ಸತ್ವ ಪರೀಕ್ಷೆಯಲ್ಲಿ ಅವನು ಗೆದ್ದಿರುವುದಾಗಿ ತಿಳಿಸಿ ಅವನಿಂದ ಪಡೆದುಕೊಂಡಂಥ ಸಂಪತ್ತು ಸಾಮ್ರಾಜ್ಯ ದಕ್ಷಿಣೆಯನ್ನು ಹಿಂತಿರುಗಿಸಿದರು. ಇದೇ ರೀತಿ ರಾಜ್ಯವನ್ನು ಪರಿಪಾಲಿಸುವಂತೆ ಆಶೀರ್ವದಿಸಿದರು. ಸತ್ಯ ಹರಿಶ್ಚಂದ್ರನ ಅಂತ್ಯಕಾಲದಲ್ಲಿ ಭಗವಂತನ ಮಗ ಮಹಾವಿಷ್ಣುವಿನ ಕೃಪೆಯಿಂದ ವೈಕುಂಠಧಾಮ ಸೇರಿದನು. ಸತ್ಯ ಹರಿಶ್ಚಂದ್ರನಂತೆ ಯಕ್ಷರಾಜ, ಕುಬೇರ, ಬಲಿಚಕ್ರವರ್ತಿ, ಇಂದ್ರಾದಿ ದೇವತೆಗಳು ಅವರ ಸ್ಥಾನಮಾನ ಸಂಪತ್ತು ಹಿಂಪಡೆಯಲು ಅಜಾ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದ್ದರು. ಅಜಾ ಏಕಾದಶಿ ವ್ರತದಿಂದ ಮೋಕ್ಷ ದೊರೆಯುವುದು ಹಾಗೂ ದೇವರಿಗೆ ಹೇಳಿಕೊಂಡ ಹರಕೆ, ಕಾಣಿಕೆ ಇಂಥವುಗಳು ಮರೆತಿದ್ದರೆ ಅಜಾ ಏಕಾದಶಿ ವ್ರತದಿಂದ ಪಾಪ ಪರಿಹಾರವಾಗುತ್ತದೆ ಎನ್ನುವ ನಂಬಿಕೆಯೂ ಸಹ ಇದೆ ಎಂದು ಮಹರ್ಷಿ ನಾರದರು ಕೃಷ್ಣನ ಮುಂದೆ ಪಾಂಡವರಿಗೆ ಅಜಾ ಏಕಾದಶಿ ವ್ರತೋಪದೇಶವನ್ನು ಮಾಡಿದರು. ಇಲ್ಲಿಗೆ ಈ ಒಂದು ಏಕಾದಶಿ ವ್ರತ ಕಥೆ ಸಂಪನ್ನವಾಗುತ್ತದೆ ಸ್ನೇಹಿತರೆ. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಅಜಾ ಏಕಾದಶಿ ವ್ರತವನ್ನು ಆಚರಿಸೋದ್ರಿಂದ ಕಳೆದುಕೊಂಡಂಥ ಸಂಪತ್ತನ್ನು ರಾಜ ಹರಿಶ್ಚಂದ್ರನು ಮರಳಿ ಪಡೆದನು. ಹಾಗಾಗಿ ಈ ಒಂದು ಅಜಾ ಏಕಾದಶಿಯನ್ನು ಆಚರಿಸೋದರಿಂದ ಮನುಷ್ಯನ ಪಾಪಕರ್ಮಗಳು ನಿವಾರಣೆಯಾಗಿ ಅವನು ಕಳೆದುಕೊಂಡಂಥ ಆಸ್ತಿ, ಸಂಪತ್ತು, ಹಣ ಏನೇ ಆಗಿದ್ದರೂ ಅವರಿಗೆ ಮರಳಿ ಸಿಗುತ್ತದೆ ಎನ್ನುವ ಒಂದು ನಂಬಿಕೆಯಿಂದ ಈ ಒಂದು ಅಜಾ ಏಕಾದಶಿಯನ್ನು ಶ್ರಾವಣ ಮಾಸದಲ್ಲಿ ಆಚರಿಸುವ ಪದ್ಧತಿ ಇದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋವನ್ನು ಕೊನೆ ತನಕ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.